ಹಲೋ ಫ್ರೆಂಡ್ಸ್, ಇದು ಭಾನುವಾರದ ಮಿನಿ ವ್ಲಾಗು. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಫ್ರೆಂಡ್ಸ್, ಇವತ್ತು ಭಾನುವಾರ ಎದ್ದಿದ್ದೆ ಲೇಟು. ಟೀ ಕಾಫಿ ಕುಡಿ ಅನ್ನೋಷ್ಟೊತ್ತಿಗೆ ಟೀ ಕಾಫಿ ಎಲ್ಲ ಅಭ್ಯಾಸ ತಪ್ಪೋಗಿತ್ತು. ಮತ್ತು ಈ ಚಳಿಗೆ ಈ ವೆದರ್ಗೆ ಟೀ ಕಾಫಿ ಕುಡಿಲೇಬೇಕು ಅನಿಸುತ್ತೆ. ಸಾಯಂಕಾಲ ಬೆಳಗ್ಗೆ ಮತ್ತೆ ಕಾಫಿ ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದೀನಿ. ಟೀ ಏನು ಕುಡಿಯೋಕ್ಕೋಗಲ್ಲ, ಕಾಫಿ ಮಾತ್ರ ಕುಡಿತೀನಿ. ಫ್ರೆಂಡ್ಸ್, ಇವತ್ತು ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಲೇಟ್ ಆಯಿತು. ಸುಮಾರು ಅಂದರೆ 10 ಗಂಟೆ ಆಯಿತು. ಪರವಾಗಿಲ್ಲ, ಬೆಳಗ್ಗೆ ಬಿಸ್ಕೆಟ್ ಎಲ್ಲ ತಿಂದಿದ್ದಾರೆ ಮಕ್ಕಳು. ಎದ್ದಿದ್ದೇ ಲೇಟು, ಸುಮಾರು 8 ಗಂಟೆ ಆಗೋಗಿತ್ತು. ಅದಕ್ಕೆ ಇವತ್ತು ಟಿಫನ್ ಅಂದರೆ 10 ಗಂಟೆ 10:15 ಮೇಲೇ ಆಗೋಯ್ತು. ಊಟ ಎಲ್ಲ ಮಾಡೋಷ್ಟೊತ್ತಿಗೆ ಇವಳು ಮತ್ತೆ ಪ್ರಾಜೆಕ್ಟ್ ವರ್ಕ್ ಮಾಡಬೇಕಂತೆ ಅಂದ್ಬಿಟ್ಟು ಎತ್ತಿಕೊಂಡವಳೆ. ಇದನ್ನೆಲ್ಲ ಇವಳು ಪ್ರಾಜೆಕ್ಟ್ ಮಾಡೋದಿರಲಿ, ಮನೆ ಹಾಲ್ ಫುಲ್ಲು ಎಷ್ಟೈತೆ ಅಷ್ಟೂ ಗಲೀಜು ಮಾಡಿಕ್ತಾಳೆ. ನನಗೆ ಇವಾಗೇ ನೋಡಿದ್ರೇ ಭಯ ಆಗುತ್ತೆ. ಫ್ರೆಂಡ್ಸ್, ಈ ಚಳಿಗೆ ಈ ತಲೆನೋವಿಗೆ ಸ್ವಲ್ಪ ಕಾಫಿ ಮಾಡೋಣ ಅಂದ್ಬಿಟ್ಟು ಸುಮಾರು ಅಂದರೆ 5 ಗಂಟೆ ಆಯಿತು. ಚಳಿ ಅಂದರೆ ಬಿಸಿಲೇ ಬಂದಿಲ್ಲ ಇವತ್ತು. ಬಟ್ಟೆ ಬೇರೆ ಮಿಷಿನ್ಗೆ ಹಾಕಿ ಒಣಗಾಕಿದ್ದೀನಿ. ಒಣಗುತ್ತೋ ಇಲ್ಲೋ ಅನಿಸುತ್ತೆ, ಆದರೆ ಮಿಷಿನಲ್ಲಿ ಹಾಕಿರೋದು ಡ್ರೈಗೆ ಹಾಕಿದ್ದೀನಿ. ಪರವಾಗಿಲ್ಲ, ಒಣಗೋಗುತ್ತೆ ಅಂದ್ಕೊತೀನಿ. ಮಕ್ಕಳದ್ದು ಯೂನಿಫಾರ್ಮ್ ಒಣಗೋದ್ರೆ ಸಾಕು, ಇನ್ನೇನು ಬಟ್ಟೆ ಜಾಸ್ತಿ ಏನಿಲ್ಲ. ಮಕ್ಕಳದ್ದು ಯೂನಿಫಾರ್ಮ್ ಮಾತ್ರ ಭಾನುವಾರ ಇದ್ದೇ ಇರುತ್ತೆ. ಫ್ರೆಂಡ್ಸ್, ಈ ಚಳಿಗೆ ಟೀ ಕಾಫಿ ಎಲ್ಲ ಕುಡಿದ್ಬಿಟ್ಟು ಇವಳು ಸ್ವಲ್ಪ ನನಗೆ ಹೆಲ್ಪ್ ಮಾಡು ಅಂತ ಇದ್ದಾಳೆ. ಹೆಲ್ಪ್ ಮಾಡಲೇಬೇಕು, ಏನು ಮಾಡೋದು, ಪ್ರಾಜೆಕ್ಟ್ ವರ್ಕು ಅಂದರೆ ಸ್ಕೂಲಲ್ಲಿ ಕೊಟ್ಟೇ ಇರ್ತಾರೆ. ಹೆಲ್ಪ್ ಮಾಡಲೇಬೇಕು. ಪಾಪ ಅವ್ರಿಗೂ ಅಷ್ಟೇ ಹೋಮ್ವರ್ಕ್ ಅಂತೆ. ಪ್ರಾಜೆಕ್ಟ್ ವರ್ಕು ಒಬ್ಬರೇ ಅಂತೂ ಮಾಡೋಕ್ಕಾಗಲ್ಲ. ನಾವು 3 ಜನ, ನಾನು, ನಮ್ಮ ಯಜಮಾನ್ರು, ನನ್ನ ಮಗಳು ಸೇರಿ ಮಾಡಿದ್ರೂ ಎಷ್ಟೊತ್ತಾಗುತ್ತೆ ಅಂತ ನಮಗಂತೂ ಅನುಭವ ಆಗಿದೆ. ತುಂಬಾ ಲೇಟ್ ಆಗುತ್ತೆ. ಒಬ್ಬರಂತೂ ಮಕ್ಕಳ ಕೈಯಲ್ಲಿ ಆಗೋದೇ ಇಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು